ಊಹೆ ಮಾಡಲಿಕ್ಕೆ ಸಾಧ್ಯದ. ಊಹೆ ಸತ್ಯಕ್ಕೆ ಸಮೀಪ ಇರ್ತದೆ, ನಾಟ್ ಫಾರ್ ಅವೇ. ಕಲ್ಪನೆಗಿದೆ ಭಾಳ ದೂರ ಇರೋದಿಲ್ಲ. ಒಂದು ಕಾಲಕ್ಕೆ ಕಲ್ಪನೆ ಇತ್ತು, ಚಂದ್ರಮ್ಮ ಭಾಳ ಸುಂದರ, ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಭಾಳ ಖುಷಿ ಪಡ್ತಿದ್ರು. ಇವತ್ತು ಚಂದ್ರನ ಮುಖ ಏನಾದ್ರು ಹೆಣ್ಮಕ್ಳು ಹೋಲಿಸಿದ್ರೆ ಬೈದು ಬಿಡ್ತಾರೆ ಅವ್ರು. ಏನು ನನ್ನ ಮುಖ ದಿಗ್ಗ ತಗ್ಗ ಜಿನ್ನಿ ಐತೆ ಜಿಮ್ಮನ್ನು ಕೇಳ್ತಾರೆ. ಯಾಕೆ ವಾಸ್ತವ ಅಲ್ಲಿ ಗುಡ್ಡ ಗಿಡ್ಡ ಏನೇನದಾವ, ಹಿಮಾಲಯದ ಪರ್ವತಗಳದಾವ, ನಮ್ಮ ಕನ್ಯಾಕುಮಾರಿ ಫಳ್ಳಗಳಿದಾವೆ, ಅಷ್ಟು ಏರಾಜ್ಞೆ ಇದೆಯಾ ನನ್ನ ಮಗ ಅದು ಕೇಳ್ತಾರೆ. ಅಂದ್ರೆ ಒಂದು ಕಾಲದ ಸತ್ಯ ಇನ್ನೊಂದು ಕಾಲದ ಮಿಥ್ಯ ಆಗಿ ಹೋಗ್ಬಿಡ್ತದೆ. ಆ ದಿಶೆಯಲ್ಲೇ ಕಾಳಿದಾಸನ ಚಂದ್ರಮುಖಿ ಇವತ್ತೇನಪ್ಪ ಅಂತಂದ್ರೆ ಎಲ್ಲರೂ ನಗುವಂಥ ವಿಷಯ. ಆ ದಿಶೆಯಲ್ಲೇ ಇವತ್ತು ಮೋಸ್ಟ್ ಪ್ರೊಬಬ್ಲಿ ಅವರಲ್ಲಿ ಹೊಂದಾಣಿಕೆ ಆಗ್ಯದಂತ ಅನಿಸ್ತದೆ. ಸಿ ಎಮ್ ಪಟ್ಟ ಬಿಟ್ಟುಕೊಟ್ರಂತೆ ನಿಜವಾಗಿಯೂ ಇತಿಹಾಸದಲ್ಲಿ ಗ್ರೇಟಾಗಿ ಉಳಿತಾರೆ. ಮತ್ತು ಇನ್ನೂ ಕೆಲವೊಂದು ಕೆಲಸ ಮಾಡಬೇಕಾಗ್ಯದ. ಸಿದ್ದರಾಮಯ್ಯನವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ರೈತರ 3 ಕಾನೂನು ಹಿಂತಕ್ಕೊಳ್ಳೋದು, ಜೊತೆಗೆ ಬೆಂಬಲ ಬೆಲೆ ಕಾನೂನು ಮಾಡೋದು, ಅದರ ಜೊತೆಗೆ ಮೀಸಲಾತಿ ಯಾರು ಎಷ್ಟೆಷ್ಟು ಇದ್ದಾರೆ ಸ್ವಲ್ಪ ಮೊದಲು ಕೊಡುವಂಥದ್ದು. ಯಾಕಂದ್ರೆ ನಾವು ಜಾತಿ ಅಂತ ಬಿಡೋದಿಲ್ಲ ಇಲ್ಲ ಈ ದೇಶದೊಳಗೆ, ಭಾಳ ಕಡಿಮೆ ರೀ, ರೇರೆಸ್ಟ್ ಆಫ್ ದ ರೇರ್ ಜಾತಿ ಬಿಟ್ಟು ಹೊರಬಿಡೋರು. ಸಮಾಜ ಹೆಸರಲ್ಲೇ, ಧರ್ಮದ ಹೆಸರಲ್ಲೇ, ಮತ್ತೊಂದು ಹೆಸರಲ್ಲೇ ನಾವು ಜಾತಿನೂ ಮಾಡ್ತಾಯಿರ್ತೀವಿ. ಅಂದಾಗ ಮೀಸಲಾತಿ ತೆಗೆದು ಹಾಕಪ್ಪ ಅಂತ ಒಂದು ಪ್ರಶ್ನೆ ಇಲ್ಲ. ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದ ಅಷ್ಟು ಮೀಸಲಾತಿ ಕೊಟ್ಟು ಬಿಟ್ಟರು ಅಂದ್ರೆ ಅಲ್ಲಿ ಅವ್ರು ಏನು ಮಾಡ್ಕೊಳ್ತಾರೆ. ಇದು ಮೆರಿಟು ಅದು ಇದು ಅಂತೇಳಿ ಒಂದಿಷ್ಟು ಜನರಿಗೆ ಒಂದಿಷ್ಟು ಕೊಟ್ಟಂಗೆ ಮಾಡಿ ಇನ್ನೊಂದು ಜನರಿಗೆ ಅದನ್ನು ಒಳ ಹಾದಿ ಮಾಡಿಕೊಳ್ಳುವಂಥದ್ದು. ಆರ್ಥಿಕವಾಗಿ ಹಿಂದುಳಿದಾರೆ 10% ಅನ್ನೋದು, ಅದೆಲ್ಲಕ್ಕಿಂತ ಯಾರು ಎಷ್ಟು ಕೊಟ್ಬಿಡ್ರಿ ಅನ್ನುವಂಥದ್ದು ಏನದಲ್ಲ, ಅದು ಸಿದ್ದರಾಮಯ್ಯನ ಸಾಧ್ಯ. ಮತ್ತು ಉದ್ಯೋಗ ಸೃಷ್ಟಿ ಮಾಡಿದಾಗ ನಮ್ಮಲ್ಲಿರೋ ಒಂದೇ ಒಂದು ಕ್ಷೇತ್ರ ಅಗ್ರಿಕಲ್ಚರ್, ಒಕ್ಕಲ್ತನ ಮತ್ತು ಒಕ್ಕಲ್ತನ ಆಧಾರಿತ ಉದ್ಯೋಗಗಳು. ಒಕ್ಕಲ್ತನಕ್ಕೆ ನೀವು ಮಾರ್ಕೆಟ್ ಡೆಲಿವರಿ ಕೊಡೋದಿಲ್ಲ, ಪ್ರತಿ ಗ್ರಾಮದಲ್ಲೂ ಗೋಡೌನ್ ಕಟ್ಟಿಸ್ಕೊಡೋದಿಲ್ಲ, ಅವ್ರು ನೀರಾವರಿ ಮಾಡಿಕೊಡೋದಿಲ್ಲ, ಅವರು ಬೆಳೆಗೆ ಬೆಲೆ ಕೊಡಿಸ್ಕೊಡೋದಿಲ್ಲ. ಅಲ್ಲಿವರೆಗೆ ನಾವು ಹಿಂಗೆ ಬಡತನದಾಗ ಹೋಗುದ್ರಿ, ಬರೀ ಮಾತಾಡೋದಲ್ಲ. ಇವತ್ತೇನಾದ್ರು